ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಅಡಿಗಾಸ್ ಸಂಸ್ಥೆಯಲ್ಲಿ ಟೂರ್ ಮ್ಯಾನೇಜರ್ ಆಗಿ ಸುಮಾರು 16 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ದೇಶ ವಿದೇಶಗಳಿಗೆ ಗ್ರಾಹಕರನ್ನು ಕರ್ಕೊಂಡೋಗಿ ಉತ್ತಮವಾದಂಥ ಒಂದು ಸೇವೆಯನ್ನು ಕರ್ಕೊಂಬರುವಂಥ ಒಂದು ಮುಖ್ಯವಾದ ಕೆಲಸದಲ್ಲಿ ಅಡಿಗಾಸ್ ಸಂಸ್ಥೆಯಲ್ಲಿ ಇದ್ದೀನಿ. ಹಾಗೆ ಈ 16 ವರ್ಷದ ಅನುಭವದ ಪ್ರಕಾರ ಪ್ರವಾಸ ಅನ್ನೋದು ಮನುಷ್ಯನ ಆರ್ಥಿಕ ಒಂದು ಜೀವನಕ್ಕೆ ಅತ್ಯಮೂಲ್ಯ ಅಂತ ಹೇಳ್ತಾರೆ ಪ್ರವಾಸ ಅನ್ನೋದು. ಅದರಿಂದ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ಸುಮಾರು ಇವಾಗ 31ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಾನಾ ಥರ ಗ್ರಾಹಕರಿಗೆ ಅನುಕೂಲ ಆಗುವಂಥ ನಾನಾ ಥರ ಪ್ರವಾಸಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಹಾಗೆ ಇವತ್ತು ನಾನು ಈ ಒಂದು ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ಕಾಶಿಯ ಪ್ರವಾಸದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಹೆಚ್ಚಿನವ್ರು ಹೇಳ್ತಾರೆ ಅಡಿಗಾಸಲ್ಲೇ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ. ಹೌದು, ಯಾಕಂದರೆ ಅಡಿಗಾಸ್ ಸಂಸ್ಥೆ ಕಳೆದ 30 ವರ್ಷಗಳಿಂದ ಈ ಕಾಶಿ, ಪ್ರಯಾಗ, ಗಯಾ, ಅಯೋಧ್ಯ ಪ್ರವಾಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಯಾಕಂದರೆ ಇಲ್ಲಿ ನಾವು ಕಾಶಿಗೆ ಹೋಗುವಂಥದ್ದು ಜನಗಳ ಮನಸ್ಸಿನಲ್ಲಿ ಮೊದಲನೇದಾಗಿ ಏನಿರೋದು, ಕಾಶಿಗೆ ಹೋದರೆ ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡಬೇಕು, ಪಿತೃ ಕಾರ್ಯಗಳನ್ನು ಮಾಡಬೇಕು. ಯಾಕಂದರೆ ಉತ್ತರ ಭಾರತ ಬಂದು ಪುಣ್ಯಭೂಮಿ ಅಂತ ಕರೀತಾರೆ. ಯಾಕಂದರೆ ದೇವಾದಿ ದೇವತೆಗಳೇ ಋಷಿಮುನಿಗಳೇ ಇಲ್ಲಿ ತಪಸ್ಸನ್ನು ಆಚರಿಸಿ ಈ ಒಂದು ಪವಿತ್ರವಾದ ಸ್ಥಳವನ್ನು ಇಟ್ಟಿದ್ದಾರೆ. ಅದರಿಂದ ಪುಣ್ಯಭೂಮಿ ಅಂತ ಕರೀತಾರೆ. ಅದರಿಂದ ಹಿಂದೂ ಆದವರಿಗೆ ಒಂದು ಕಾಶಿ ಯಾತ್ರೆ ಮಾಡುವಂಥದ್ದು ತುಂಬ ಹಂಬಲ ಇರುತ್ತೆ. ಆ ನಿಟ್ಟಿನಲ್ಲಿ ತುಂಬ ಗ್ರಾಹಕರು ನಮ್ಮ ಅಡಿಗಾಸ್ನಲ್ಲಿ ಬುಕ್ಕಿಂಗ್ ಮಾಡ್ತಾರೆ. ಕಾರಣ ಏನಂದರೆ ಉತ್ತಮವಾದಂಥ ಆಹಾರ. ಯಾಕಂದರೆ ಪ್ರವಾಸಿಗರಿಗೆ ಮೊದಲನೇದಾಗಿ ಪ್ರವಾಸ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಊಟದ ಒಂದು ವಿಚಾರ. ಆ ನಿಟ್ಟಿನಲ್ಲಿ ಹಾಗೆ ವಾಸ್ತವ್ಯಗಳು, ಅಂದರೆ ನಾವು ಬುಕ್ಕಿಂಗ್ ಮಾಡುವಂಥ ಹೋಟೆಲ್ ವ್ಯವಸ್ಥೆ, ಇದೆರಡೂ ಉತ್ತಮವಾಗಿ ನಾವು ಒದಗಿಸೋದ್ರಿಂದ, ಹಾಗೆ ಉತ್ತಮ ಟೂರ್ ಮ್ಯಾನೇಜರ್ಗಳು, ಅಂದರೆ ನಮ್ಮಲ್ಲಿ ಅಡಿಗಾಸ್ ಸಂಸ್ಥೆಯಲ್ಲೇ ನಾವು ಉತ್ತಮವಾದಂಥ ಟೂರ್ ಮ್ಯಾನೇಜರ್ಗಳನ್ನು ಇಟ್ಕೊಂಡಿದ್ದೀವಿ. ಅದರಿಂದ ಈ ನಮ್ಮ ಕಾಶಿಯ ಪ್ರವಾಸ ಅಡಿಗಾಸಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಮೊದಲನೇದಾಗಿ ನಾವು ಈ ಕಾಶಿ ಪ್ರವಾಸವನ್ನು ಎರಡು ಥರವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು 9 ದಿನದ್ದು, ಇನ್ನೊಂದು 6 ದಿನದ್ದು. 9 ದಿನಗಳ ಟೂರ್ನಲ್ಲಿ ನಿಮಗೆ ಲಕ್ನೋದಿಂದ ಸ್ಟಾರ್ಟ್ ಆಗಿ ನೈಮಿಷಾರಣ್ಯ, ಅಯೋಧ್ಯ, ಹಾಗೆ ಪ್ರಯಾಗ, ಚಿತ್ರಕೂಟ, ಕಾಶಿ, ಗಯಾ ಇದಿಷ್ಟು ಕವರ್ ಆಗುವ ಹಾಗೆ ಮಾಡಿದ್ದೀವಿ 9 ದಿನಗಳಲ್ಲಿ. ಇನ್ನು 6 ದಿನದ ಪ್ರವಾಸದಲ್ಲಿ ಕಾಶಿ, ಪ್ರಯಾಗ, ಗಯಾ ಮತ್ತು ಅಯೋಧ್ಯ ಈ 6 ದಿನಗಳ ಪ್ರವಾಸದಲ್ಲಿ ಬರುತ್ತೆ. ಇದು ಎರಡರಲ್ಲೂ ನಿಮಗೆ ಕಾಶಿ ಇರುತ್ತೆ. 9 ದಿನಗಳಲ್ಲಿ ನಿಮಗೆ ಅಂದರೆ ನೈಮಿಷಾರಣ್ಯನೂ ಕವರ್ ಆಗುತ್ತೆ, ಚಿತ್ರಕೂಟ ಇದೆರಡು ಕವರ್ ಆಗೋದ್ರಿಂದ ಇದು 9 ದಿನಗಳ ಪ್ರವಾಸ ಆಗುತ್ತೆ. ಹಾಗೆ ಮೊದಲನೇ ದಿನ ನಾವು ಲಕ್ನೋದಲ್ಲಿ ಇಳ್ಕೊಂಡು ಅಲ್ಲಿಂದ ನೈಮಿಷಾರಣ್ಯವನ್ನು ನೋಡುವಂಥದ್ದು. ನೈಮಿಷಾರಣ್ಯ ಒಂದು ಭಾಳ ಪ್ರಸಿದ್ಧವಾದಂಥ ಒಂದು ಸ್ಥಳ. ಇಲ್ಲಿ ಚಕ್ರತೀರ್ಥ ಅಂತ ಹೇಳ್ತಾರೆ. ಪುಣ್ಯ ಸ್ನಾನ ಮಾಡ್ತಾರೆ ಹೆಚ್ಚಿನ ಜನ. ಹಾಗೆ ವ್ಯಾಸಗದ್ದಿ ಇರ್ಬೋದು, ನೀವು ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡ್ಬೋದು. ಸೂತ ಪುರಾಣದಲ್ಲಿ ಸೂತ ಮಹರ್ಷಿಗಳು ಈ ಸತ್ಯನಾರಾಯಣ ವ್ರತವನ್ನು, ಆ ಮಂತ್ರವನ್ನು ಬರೆದಂಥ ಜಾಗ, ಅಂದರೆ 4 ವೇದಗಳು ಇಲ್ಲೇ ಬರೆದಂಥ ಜಾಗ, 4 ಪುರಾಣಗಳು ಇದನ್ನೆಲ್ಲ ಇಲ್ಲಿ ಬರೆದಂಥ ಜಾಗ ಆಗಿದ್ದರಿಂದ ಒಂದು ನೈಮಿಷಾರಣ್ಯ ಅನ್ನೋದು ಪ್ರಸಿದ್ಧವಾದಂಥ ಸ್ಥಳ ಆಗಿದೆ. ಇದನ್ನು ನಾವು ನೈಮಿಷಾರಣ್ಯದಲ್ಲಿ ತೋರಿಸ್ತೀವಿ. ಹಾಗೆ ಎರಡನೇ ದಿನ ಅಯೋಧ್ಯ ಬಂದು ಶ್ರೀರಾಮನ ಜನ್ಮಭೂಮಿ. ಈಗ ತುಂಬ ಚೆನ್ನಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ, ಅದನ್ನು ನೋಡ್ತೀವಿ. ಅಲ್ಲಿಂದ ನಾವು ಪ್ರಯಾಗರಾಜಕ್ಕೆ ಬರ್ತೀವಿ. ಪ್ರಯಾಗರಾಜದಲ್ಲಿ ನಿಮಗೆ ಪುಣ್ಯ ಸ್ನಾನ ಮಾಡ್ಬೋದು. ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳ ಸಂಗಮ ಆಗಿದ್ದರಿಂದ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೆದಿದ್ದಾರೆ. ಇಲ್ಲಿ ಹೋದಂಥವರು 2 ಕಾರ್ಯಗಳನ್ನು ಮಾಡ್ತಾರೆ. ಒಂದು ವೇಣಿದಾನ, ಒಂದು ಪಿತೃ ಕಾರ್ಯ. ವೇಣಿದಾನ ಭಾಳ ಪ್ರಸಿದ್ಧವಾದಂಥ ಒಂದು ಜಾಗ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಹೆಣ್ಣಾದವಳಿಗೆ ಯಾವುದೇ ತಪ್ಪುಗಳು ಮಾಡಿದರೆ ಈ ಒಂದು ಕ್ಷೇತ್ರದಲ್ಲಿ ಪ್ರಾಯಶ್ಚಿತ್ತ ಅಂತ ಒಂದು ಪುರಾಣದಲ್ಲಿ ಇದೆ. ಅಂದರೆ ಇದನ್ನು ಮದುವೆ ಅಂತ ಕರೆದಿದ್ದಾರೆ. ವೇಣಿದಾನವನ್ನು ಒಂದು ಸಲ ಜೀವಮಾನದಲ್ಲಿ ಮದುವೆ ಅಂತ ಆಗಿರುತ್ತೆ. ಈ ಕ್ಷೇತ್ರದಲ್ಲಿ ಮಾಡಿಕೊಳ್ಳುವಂಥದ್ದು ಮದುವೆ ಅಂತ.
ಇಲ್ಲಿ ಗಂಡ ಹೆಂಡತಿಯನ್ನು ಕೂಡಿಸ್ಬಿಟ್ಟು ಸಂಕಲ್ಪವನ್ನು ಮಾಡಿಸ್ತಾರೆ. ಹಾಗೆ ಹೆಂಡತಿಯಾದವಳು ಗಂಡನ ಪಾದಪೂಜೆಯನ್ನು ಮಾಡ್ತಾಳೆ. ಹಾಗೆ ಗಂಡ ಅಕ್ಷತೆಯನ್ನು ಹಾಕಿ ಹೆಂಡತಿಗೆ ವೇಣಿದಾನವನ್ನು ಅನುಮತಿಯನ್ನು ಕೊಡುವಂಥದ್ದು. ಇಲ್ಲಿ ವೇಣಿದಾನ ಅಂದರೆ ವೇಣಿ ಅಂದರೆ ಕೂದಲನ್ನು ದಾನ ಮಾಡುವಂಥದ್ದು. ಅಂದರೆ ಗಂಗಾ ಯಮುನಾ ಸರಸ್ವತಿ, ಇಲ್ಲಿ ಗಂಗಾ ಯಮುನಾ ನಿಮಗೆ ಕಾಣುತ್ತೆ, ಸರಸ್ವತಿ ಅಂತರ್ಗಾಮಿನಿ ಮಧ್ಯದಲ್ಲಿ ಬಂದು ಸೇರಿಕೊಳ್ಳುವಂಥದ್ದು. ಹೇಗೆ ಮನೆಯಲ್ಲಿ ತಾಯಂದಿರು ತಮ್ಮ ಕೂದಲನ್ನು ಬಾಚಿ ಜಡೆಯನ್ನು ಹೆಣಿತಾರೆ, 3 ಭಾಗವಾಗಿ ವಿಂಗಡಣೆ ಮಾಡ್ತಾರೆ, 3 ಭಾಗವಾಗಿ ವಿಂಗಡಣೆ ಮಾಡಿ ಜಡೆಯನ್ನು ಹೆಣಿತಾರೆ. ಮೇಲ್ಪದರ ನಮಗೆ ಕಾಣಿಸುವಂಥದ್ದು 2 ಭಾಗ ಮಾತ್ರ, ಇನ್ನೊಂದು ಭಾಗ ನಮ್ಮದು ಗುಪ್ತಗಾಮಿನಿಯಾಗಿರುತ್ತೆ. ಅದೇ ಥರ ಇಲ್ಲಿ ಗಂಗಾ ಯಮುನಾ ಕಾಣಿಸುತ್ತೆ, ಸರಸ್ವತಿ ಗುಪ್ತಗಾಮಿನಿಯಾಗಿ ಬಂದು ಸೇರ್ತಾಳೆ. ಇದಕ್ಕೆ ಇಲ್ಲಿ ವೇಣಿದಾನ ಅಂತ, ಅಂದರೆ ಮನುಷ್ಯ ಜನ್ಮ ಅಂತ ಹುಟ್ಟೋದ್ರ ಮೇಲೆ ಗಂಡಾಗಲಿ ಹೆಣ್ಣಾಗಲಿ ತಪ್ಪುಗಳು ನಡೆಯುತ್ತೆ. ಆದರೆ ಹೆಣ್ಣಾದವಳಿಗೆ ಅದು ಕೆಲವೊಂದು ಕಡೆ ಸಮಾಜದಲ್ಲಿ ಇರ್ಬೋದು, ಅವಳ ಕುಟುಂಬದಲ್ಲಿರ್ಬೋದು ಕಂಟಕಪ್ರಾಯ ಆಗುತ್ತೆ. ಅದರಿಂದ ಆ ಒಂದು ಕಳಂಕವನ್ನು ತೊಳ್ಕೊಳ್ಳೋಕ್ಕೆ ಇಲ್ಲಿ ವೇಣಿದಾನ ಅಂತ ಮಾಡ್ತಾರೆ. ಈ ವೇಣಿದಾನ ಭಾಳ ಪ್ರಸಿದ್ಧವಾದದ್ದು ಇಲ್ಲಿ. ಹಾಗೆ ಪಿತೃ ಕಾರ್ಯವನ್ನು ಮಾಡ್ತಾರೆ. ಇಲ್ಲಿಂದ ನಾವು ಚಿತ್ರಕೂಟಕ್ಕೆ ಹೋಗ್ತೀವಿ. ಚಿತ್ರಕೂಟದಲ್ಲಿ ರಾಮ ವನವಾಸ ಇದ್ದಂಥ ಜಾಗ ಅಂತ ಹೇಳ್ತಾರೆ ಚಿತ್ರಕೂಟ. ಇದನ್ನು ನಾವು ತೋರಿಸ್ತೀವಿ. ಅಲ್ಲಿಂದ ನಾವು ಗಯ ಅನ್ನೋದು ಭಾಳ ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ. ಇಲ್ಲಿ ಹೋದವರು ಪಿತೃ ಕಾರ್ಯವನ್ನು ಮಾಡ್ತಾರೆ. ಗಯಾಶ್ರಾದ್ದ ಅನ್ನೋದು ಭಾಳ ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮ. ಅದರಿಂದ ಗಯದಲ್ಲಿ ತುಂಬ ಜನ ಪಿತೃ ಕಾರ್ಯವನ್ನು ಮಾಡ್ತಾರೆ. ಯಾಕೆ ಗಯದಲ್ಲೇ ಮಾಡಬೇಕು ಅನ್ನೋದು ನಮ್ಮ ಒಂದು ಹಿಂದಿನಿಂದಲೂ ಬಂದಂಥ ಪುರಾಣದಲ್ಲಿ ಇದೆ. ಗಯಾಶ್ರಾದ್ದ ಅನ್ನೋದು ಭಾಳ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೆ. ಅದರಿಂದ ಈ ಗಯದಲ್ಲಿ ಹೋಗಿ ಕಾರ್ಯವನ್ನು ಮಾಡ್ತಾರೆ. ಅಂದರೆ ಭಾಳ ಅಂದರೆ ಪಿತೃಗಳಿಗೆ ಇಲ್ಲಿ ಮೋಕ್ಷ ಅಂತ ಒಂದು ಪ್ರತೀತಿ ಇದೆ. ಅಂದರೆ 96 ಪಿಂಡಗಳನ್ನು ಕಟ್ಟಿ 3 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಫಲ್ಗುಣಿ ನದಿ, ಇನ್ನೊಂದು ವಟವೃಕ್ಷ, ಇನ್ನೊಂದು ವಿಷ್ಣು ಪಾದಕ್ಕೆ ಈ ಒಂದು ಪಿಂಡದಾನವನ್ನು ಮಾಡುವಂಥದ್ದು. ಎಂಥ ಆತ್ಮ ನರಕ ಸ್ಥಿತಿಯಲ್ಲಿದ್ದರೂ ಇಲ್ಲಿ ಮೋಕ್ಷ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಇಲ್ಲಿ ಹೆಣ್ಣಾದವಳಿಗೆ ಪಿಂಡದಾನ ಮಾಡುವಂಥ ಒಂದು ಅಧಿಕಾರ ಇದೆ. ಯಾಕಂದರೆ ಹಿಂದೂ ಸಮಾಜದಲ್ಲಿ ಹೆಣ್ಣಾದವಳಿಗೆ ಪಿಂಡವನ್ನು ಕಟ್ಟುವ ಹಾಗಿಲ್ಲ, ಪಿಂಡವನ್ನು ಹಾಕುವ ಹಾಗಿಲ್ಲ ಮನೆಯಲ್ಲೇ ಇದ್ದರೆ. ಆದರೆ ಇಲ್ಲಿ ಗಯದಲ್ಲಿ ಹೆಣ್ಣಾದವಳಿಗೆ ಅಧಿಕಾರ ಇದೆ. ಯಾಕಂದರೆ ಪ್ರತ್ಯಕ್ಷವಾಗಿ ಸೀತಾಮಾತೆಯೇ ದಶರಥ ಮಹಾರಾಜರಿಗೆ ಒಂದು ಪಿಂಡ ಇಟ್ಟಂಥ ಜಾಗ. ಅಂದರೆ ರಾಮ ಸೀತೆಯರು ಈ ಮಾರ್ಗವಾಗಿ ಬರ್ತಾರೆ. ಫಲ್ಗುಣಿ ನದಿ ತೀರದಲ್ಲಿ ಸೀತೆಯನ್ನು ಕೂಡಿಸಿ ರಾಮ ಸಲಕರಣೆಗಳನ್ನು ತೊಗೊಂಬರ್ಲಿಕ್ಕಂತ ಹೋಗ್ತಾನೆ. ಆಗ ಸೀತೆಗೆ ಒಂದು ಉದ್ದನೆಯ ಕೈ ಕಾಣಿಸುತ್ತೆ. ಅಂದರೆ ಒಂದು ಅಶ್ಲೀಲ ವಾಣಿ ಕೇಳಿಸುತ್ತೆ, ನನಗೆ ಹಸಿವು ಆಗ್ತಾಯಿದೆ, ಊಟ ಕೊಡು ಅಂತ. ಆದರೆ ಸೀತೆಗೆ ಅರ್ಥ ಆಗುತ್ತೆ ತನ್ನ ಮಾವನವರು ದಶರಥ ಮಹಾರಾಜರು ಇಲ್ಲಿ ಕೇಳ್ತಾ ಇದ್ದಾರಂತ. ಆಗ ಸೀತೆ ಹೇಳ್ತಾಳೆ, ಇಲ್ಲ ನಮ್ಮ ಮನೆಯವರು ಬರ್ತಾರೆ ಮಾಡ್ತಾರೆ ಅಂತ. ಆವಾಗ ಹಸಿವೆ ಅಂತ ಬಂದವರಿಗೆ ನಿನ್ನ ಧರ್ಮ ಅಲ್ಲ, ಏನಾದರೂ ಕೊಡು ಅಂತ ಹೇಳ್ತಾರೆ. ಆವಾಗ ಸೀತೆ ಸಾಕ್ಷಿಯಾಗಿ ಇಟ್ಟುಕೊಂಡು ಅಲ್ಲಿರುವಂಥ ನದಿಯಲ್ಲಿ ಇರುವಂಥ ಮರಳನ್ನೇ ಪಿಂಡದಾನವಾಗಿ ಕೊಡ್ತಾಳೆ. ರಾಮ ಬಂದು ನೋಡಿದಾಗ ಎಲ್ಲ ಕಾರ್ಯಗಳು ಮುಗಿದೋಗಿರುತ್ತೆ. ಯಾಕೆ ಹೀಗೆ ಮಾಡಿದೆ ಕೇಳಿದಾಗ, ಇಲ್ಲ ನಿಮ್ಮ ತಂದೆಯವರು ಕೇಳಲಿಲ್ಲ, ಅದರಿಂದ ನಾನು ಸಾಕ್ಷಿಯಾಗಿ ಇಟ್ಟುಕೊಂಡು ಪಿಂಡದಾನವನ್ನು ಮಾಡಿದ್ದೀನಿ ಅಂತ. ಸಾಕ್ಷಿಯಾಗಿ ಬ್ರಾಹ್ಮಣರು ಹಸು ಮತ್ತು ತುಳಸಿ ನದಿಯನ್ನು ಇಟ್ಕೊಂಡು ವಟವೃಕ್ಷವನ್ನು ಇಟ್ಕೊಂಡು ಪಿಂಡದಾನ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ಸುಳ್ಳು ಹೇಳ್ತಾರೆ. ವಟವೃಕ್ಷ ನಿಜವನ್ನು ನುಡಿಯುತ್ತೆ. ಅದರಿಂದ ಸಿಟ್ಟುಕೊಂಡಂಥ ಸೀತೆ ನದಿಗೆ ಶಾಪ ಕೊಡ್ತಾಳೆ, ನಿನ್ನ ಮೇಲ್ಮೈ ನೀರಿಲ್ದಾಗಲಿ ಹೋಗಲಿ ಅಂತ. ಅದರಿಂದ ಅಲ್ಲಿ ಫಲ್ಗುಣಿ ನದಿಯಲ್ಲಿ ನೀರಿಲ್ಲ. ಹಾಗೆ ಹಸು 333 ಕೋಟಿ ದೇವರಿದ್ರೂ ನಿನ್ನ ಬಾಯಿ ಅಶುದ್ಧವಾಗಿ ನುಡಿದಿದೆ ಅಂತ ಹಸುಗೆ ನೀನು ಇಲ್ಲಿ ಎಂಜಲು ತಿನ್ಕೊಂಡಿರುವಂಥ ಶಾಪ ಕೊಡ್ತಾಳೆ. ಹಾಗೆ ಬ್ರಾಹ್ಮಣರು ವೇದ ಉಪನಿಷತ್ತುಗಳನ್ನು ಹೇಳುವಂಥ ನೀವು ಅಶುದ್ಧವಾಗಿ ನುಡಿದಿದ್ದೀರಾ, ಇಲ್ಲಿ ನೀವು ಬೇಡ್ಕೊಂಡು ತಿನ್ನಿ ಅಂತ ಶಾಪ ಕೊಡ್ತಾಳೆ. ಹಾಗೆ ತುಳಸಿಗೂ ಇಲ್ಲಿ ಶಾಪ ಇರೋದ್ರಿಂದ ತುಳಸಿ ಅಲ್ಲಿ ವನವಾಗಿ ಹುಟ್ಟುತ್ತೆ. ಹಾಗೆ ವಟವೃಕ್ಷ ಸತ್ಯವಾಗಿ ನುಡಿದ್ರಿಂದ ಒಂದು ಭಾಗದ ಪಿಂಡವನ್ನು ಈ ವಟವೃಕ್ಷಕ್ಕೆ ಹಾಕುವಂಥದ್ದು. ಅದರಿಂದ ಹೆಣ್ಣಾದವಳಿಗೆ ಗಯದಲ್ಲಿ ಅಧಿಕಾರ ಇದೆ. ಪಿಂಡವನ್ನು ಹಾಕ್ಬೋದು, ಪಿಂಡವನ್ನು ಕಟ್ಬೋದು. ಭಾಳ ಶ್ರೇಷ್ಠವಾದಂಥ ಒಂದು ಜಾಗ ಗಯ. ಹಾಗೆ ಗಯ ಅನ್ನುವ ಒಂದು ಹೆಸರು ಬಂದಿರುವಂಥದ್ದು ಇಲ್ಲಿ ಗಯಾಸುರ ಎನ್ನುವ ರಾಕ್ಷಸ ಅವನ ಉಪಟಳ ಜಾಸ್ತಿ ಆಗಿರುತ್ತೆ. ಅಂದರೆ ಋಷಿಮುನಿಗಳನ್ನು
ಯಾಗ ಯಜ್ಞಾದಿಗಳನ್ನು ಹಾಳು ಮಾಡುವಂಥದ್ದು ಈ ಥರ ಇರುತ್ತೆ. ಅವನು ಮಹಾವಿಷ್ಣುವಿನ ಪರಮ ಭಕ್ತ. ಇದನ್ನು ನೋಡಿದಂಥ ಋಷಿಮುನಿಗಳು ಒಂದು ದಿನ ವಿಷ್ಣುವಿನ ಮೊರೆ ಹೋಗ್ತಾರೆ. ನಿಮ್ಮ ಭಕ್ತನಿಂದ ನನಗೆ ನಮಗೆಲ್ಲ ಉಳಿಗಾಲ ಇಲ್ಲ, ಏನಾದರೂ ಮಾಡಿ ಅವನನ್ನು ಸಂಹಾರ ಮಾಡಿ ಅಂತ. ಮಹಾವಿಷ್ಣು ಭೂಮಿಗೆ ಅವತರಿಸ್ತಾನೆ. ಹಾಗೆ ಗಯ ವಿಷ್ಣುವನ್ನು ನೋಡಿದಂಥ ಗಯಂಗೆ ಖುಷಿಯಾಗತ್ತೆ. ಆ ಖುಷಿಯ ಸಂದರ್ಭದಲ್ಲಿ ಅವನು ನಿನಗೇನು ಬೇಕು ಕೇಳು ಅಂತ ಹೇಳ್ತಾನೆ. ಆವಾಗ ಮಹಾವಿಷ್ಣು ಹೇಳ್ತಾರೆ, ನಿನ್ನ ಹೃದಯದ ಮೇಲೆ ನಾನು ಯಜ್ಞ ಸ್ಥಾಪನೆ ಮಾಡಬೇಕು ಅಂತ. ಹಾಗೆ ಗಯನ ಎದೆಯ ಮೇಲೆ ಯಜ್ಞವನ್ನು ಸ್ಥಾಪನೆ ಮಾಡ್ತಾರೆ. ಆಗ ಗಯನ ಹೃದಯ ಕಂಪನಕ್ಕೆ ಒಳಗಾಗತ್ತೆ. ಎಲ್ಲ ಭಾರವಾದ ವಸ್ತುಗಳನ್ನು ಗಯನ ಹೃದಯದ ಮೇಲೆ ಇಡ್ತಾರೆ, ಆದರೂ ಕಂಪನ ನಿಲ್ಲಲ್ಲ. ಕೊನೆಯದಾಗಿ ಮಹಾವಿಷ್ಣು ತನ್ನ ಬಲಗಾಲನ್ನು ಗಯನ ಹೃದಯದ ಮೇಲೆ ಇಡ್ತಾನೆ. ಅಲ್ಲಿಗೆ ಅವನ ಅವಸಾನವಾಗತ್ತೆ. ಅವನ ಆಸೆಯ ಮೇರೆಗೆ ಯಾರು ಬಂದು ಗಯದಲ್ಲಿ ಒಂದು ಅಕ್ಕಿ ಅಗಳ ಅನ್ನವನ್ನು ಪಿತೃಗಳ ಹೆಸರು ಹೇಳಿಕೊಂಡು ಕಾರ್ಯವನ್ನು ಮಾಡ್ತಾರೆ, ಅವರಿಗೆ ಮೋಕ್ಷ ಸಿಗಲಿ ಅಂತ ಒಂದು ವರದಾನವನ್ನು ನೀಡ್ತಾನೆ. ಅದರಿಂದ ಗಯಾಕ್ಕೆ ಹೋದವರು ಗಯಾಶ್ರಾದ್ದ ಅಂತ ಹೇಳ್ತಾರೆ. ನಾವು ಮನೇಲಿ ಮಾಡಬೇಕಾದ್ರೂ ಕೊನೆಯಲ್ಲಿ ಪುರೋಹಿತರು ಹೇಳ್ತಾರೆ, ಗಯಾಶ್ರಾದ್ದಂ ದತ್ತಮಸ್ತು 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 ಅಂತ ಹೇಳ್ತಾರೆ. ಅಂದರೆ ನಾನು ಗಯದಲ್ಲೇ ಕೂತು ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಒಂದು ಪ್ರತೀತಿ. ಹಾಗೆ ಕಾಶಿ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಸ್ಥಳ. ಹಿಂದೂ ಆಗಿ ಹುಟ್ಟೋದ್ರ ಮೇಲೆ ಒಂದು ಸಲ ಕಾಶಿಗೆ ಹೋಗಬೇಕು ಅಂತ ಹೇಳ್ತಾರೆ, ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ, ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಕಾಶಿ ಬಂದು ಇಲ್ಲಿ ನಮ್ಮಲ್ಲಿ ನಮ್ಮ ಅಡಿಗಾಸಲ್ಲಿ ನಾವು ಕಾಶಿಯಲ್ಲಿ ಗಂಗೆಯ ಸ್ನಾನವನ್ನು ಮಾಡಿಸಿ ಪಿತೃ ಕಾರ್ಯಗಳನ್ನು ಮಾಡ್ತೀವಿ. ಇನ್ನೊಂದು ಮೋಕ್ಷದಾಯಕವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು ಕಾಶಿ. ಇಲ್ಲಿ ಪಿತೃ ಕಾರ್ಯವನ್ನು ಮಾಡ್ತಾರೆ. ಹಾಗೆ ಗಂಗಾರತಿಯನ್ನು ತೋರಿಸುವಂಥದ್ದು ಇರ್ಬೋದು. ಹಾಗೆ ಪ್ರಮುಖವಾದಂಥ ಕೆಲವೊಂದು ಮಂದಿರಗಳ ಒಂದು ವೀಕ್ಷಣೆ ಇರುತ್ತೆ. ಕಾಲಭೈರವ ಇರಬಹುದು. ಹೆಚ್ಚಿನವರು ಕಾಶಿಗೆ ಹೋದವರು ಕವಡಿ ಮಾತಾ ಟೆಂಪಲ್ಗೆ ಹೋಗೋದೇ ಇಲ್ಲ, ಅಂದರೆ ಗೊತ್ತಿರಲ್ಲ. ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ಅದನ್ನು ವಿಶೇಷವಾಗಿ ನಾವು ದರ್ಶನವನ್ನು ಮಾಡಿಸ್ತೀವಿ. ಕಾರಣ ಏನಂದರೆ ಕಾಶಿಯ ಫಲ ಸಿಗುವಂಥದ್ದು. ನೀವು ಗಂಗೆಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಆದ ಮೇಲೆ ಕವಲಮ್ಮನ ದರ್ಶನ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಕಾಶಿಯ ಪೂರ್ಣವಾದಂಥ ಯಾತ್ರೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ಒಂದು ಕಾರಣವೂ ಇದೆ. ಕಾಶಿಗೆ ಹೋಗಿ ಯಾರು ಗಲೀಜು ಅಂತ ಹೇಳಬಾರ್ದಂತೆ. ಯಾಕಂದರೆ ಕಾಶಿ ಒಂದು ಮೋಕ್ಷದಾಯಕವಾದಂಥ ಸ್ಥಳ. ಅದರಿಂದ ಒಂದು ದಿನ ಕಾಶಿಯ ವಿಶ್ವನಾಥನ ಅಕ್ಕ ಕವಲಮ್ಮ ಅಂದರೆ ಅವರು ಈ ನದಿ ತೀರಕ್ಕೆ ಬರ್ತಾರೆ ಸ್ನಾನಕ್ಕಂತ. ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಗಲೀಜು 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 ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳಿದಂಥ ಕಾಶಿ ವಿಶ್ವನಾಥನಿಗೆ ಕೋಪ ಬರುತ್ತೆ. ನನ್ನ ಸಾನ್ನಿಧ್ಯಕ್ಕೆ ಬಂದು ನೀನು ಗಲೀಜು ಅಂತ ಹೇಳ್ತಾ ಇದೆಯಲ್ಲ, ನೀನು ಊರಿಂದ ಹೊರಗಡೆ ಇರ್ಬಿಡು, ಹೊಲಿಯರ ಕೇರಿಲಿರುವಂಥ ಶಾಪ ಕೊಡ್ತಾನೆ. ಇದರಿಂದ ಬೇಸರಗೊಂಡಂಥ ಕವಲಮ್ಮ ಕೊನೆಯದಾಗಿ ವಿಶ್ವನಾಥ ಒಂದು ವಾಗ್ದಾನವನ್ನು ನೀಡ್ತಾನೆ. ಯಾರು ಬಂದು ಕಾಶಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ನನ್ನ ದರ್ಶನ ಮಾಡಿ ನಿನಗೆ ಬಂದು ಕವಡೆಯನ್ನು ಹಾಕ್ತಾರೆ, ಕವಡೆಯ ಫಲ ನಿನಗೆ ಸಿಗತ್ತೆ, ಕಾಶಿಯ ಫಲ ಅವರಿಗೆ ಹೋಗುತ್ತೆ ಅಂತ ಒಂದು ವರದಾನ ಕೊಡ್ತಾನೆ. ಅದರಿಂದ ಕಾಶಿಗೆ ಹೋಗಿ ಗಲೀಜು ಅಂತ ಹೇಳಬಾರ್ದಂತೆ. ಈ ಕವಲಮ್ಮನ ದೇವಸ್ಥಾನ ಕಾಶಿಯಿಂದ 3 ಕಿಲೋಮೀಟ್ರ್ ಆ ಕಡೆ ಹೊಲೆಯರ ಕೇರಿಯಲ್ಲಿದೆ. ಇದೊಂದು ವಿಶೇಷವಾದಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇದನ್ನೆಲ್ಲ ನಾವು ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ಒಂದು ಲೋಕಲ್ ಸೈಟ್ ಸೀಯಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ ತೋರಿಸ್ತೀವಿ ಕಾಶಿ. ಹಾಗೆ ವಿಶೇಷವಾಗಿ ಕಾಶಿಗೆ ಬಂದವರಿಗೆ ಒಂದು ಮನಸ್ಸಿನಲ್ಲಿರುತ್ತೆ, ನಾವು ಕಾರ್ಯಗಳನ್ನು ಮಾಡ್ತೀವಿ, ಪಿತೃ ಕಾರ್ಯಗಳನ್ನು ಮಾಡ್ತೀವಿ, ನಮಗೆ ಊಟದ ವ್ಯವಸ್ಥೆ ಹೇಗೆ ಮಾಡ್ತಾರೋ ಏನು ಅಂತ. ಆದರೆ ನಮ್ಮ ಅಡಿಗಾಸೆಯಲ್ಲಿ ನೀವು ನಿಶ್ಚಿಂತೆಯಾಗಿ ಬರ್ಬೋದು. ಯಾಕಂದರೆ ಮನೆಯಲ್ಲಿ ನೀವು ಕಾರ್ಯ ಮಾಡುವಾಗ ಯಾವ ಥರ ಅಡುಗೆಗಳು ಮಾಡ್ತಾರೋ ಅದೇ ಥರ ಅಡುಗೆಯನ್ನು ಮಾಡಿ ನಾವು ಬಳಸುವಂಥದ್ದು. ಒಂದು ಪಾಯಸ ಇರ್ಬೋದು, ಕೋಸಂಬರಿ ಇರ್ಬೋದು, ಶ್ರಾದ್ದ ಕಾರ್ಯಗಳಿಗೆ ಏನೇನು ಬೇಕು ಅದೇ ವಿಚಾರವನ್ನು ಇಟ್ಟುಕೊಂಡು ನಾವು ಅಡುಗೆಯನ್ನು ಪ್ರಯಾಗದಲ್ಲಿ ಇರ್ಬೋದು, ಕಾಶಿಯಲ್ಲಿರ್ಬೋದು, ಗಯ ಭಾಳ ಪ್ರಮುಖವಾದಂಥ ಒಂದು ಕಾರ್ಯ ಮಾಡುವಂಥ ಜಾಗ. ಅಂಥ ಜಾಗದಲ್ಲೂ ನಾವು ವಿಶೇಷವಾಗಿ ಅಡುಗೆಯನ್ನು ಮಾಡಿ ಬಳಸ್ತೀವಿ. ಇದು ಸುಮಾರು 30 ವರ್ಷದಿಂದ ನಮ್ಮ ಒಂದು ಕಾಶಿ ಪ್ರವಾಸದಲ್ಲಿ ನಾವು ಕೈಗೊಂಡು ಬಂದಿರುವಂಥ ಒಂದು ಪ್ರಮುಖವಾದಂಥ ಕೆಲವೊಂದು ಅಂಶಗಳು. ಹಾಗೆ ಕಾಶಿಯಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಬರುವಂಥ ಯಾತ್ರಾರ್ಥಿಗಳು ಹೇಳ್ತಾರೆ, ಅಲ್ಲಿ ನಮಗೆ ಕಾರ್ಯ ಮಾಡಲಿಕ್ಕೆ ಉತ್ತಮವಾದಂಥ ಪುರೋಹಿತರುಗಳು ಸಿಗುತ್ತಾರಾ ಅಂತ. ಈ ವಿಚಾರದಲ್ಲಿ ನಾವು ತುಂಬ ಕಟ್ಟುನಿಟ್ಟಾಗಿ ವ್ಯವಸ್ಥೆ ಮಾಡುವಂಥ ಒಂದು ಪದ್ಧತಿ ಇದೆ. ಯಾಕಂದರೆ ನಮ್ಮ ಸೌತ್ ಭಾಗದೇ, ಅಂದರೆ ನಮ್ಮ ದಕ್ಷಿಣ ಭಾಗ, ಕರ್ನಾಟಕದ ದಕ್ಷಿಣ ಕರಾವಳಿಯವರೇ ಅಲ್ಲಿ ಪುರೋಹಿತರು ಆಗಿದ್ದರಿಂದ ತುಂಬ ಉತ್ತಮವಾಗಿ
ಕಾರ್ಯಗಳನ್ನು ಭಾಳ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಇದೆ. ಪ್ರಯಾಗದಲ್ಲಿರ್ಬೋದು, ಹಾಗೆ ಕಾಶಿಯಲ್ಲಿ ಇರ್ಬೋದು, ಹಾಗೆ ಇದು ಗಯದಲ್ಲಿ ಇರ್ಬೋದು. 3 ಕಡೆಗೂ ಉತ್ತಮವಾಗಿ ಯಾವುದೇ ಒಂದು ಮಂತ್ರದ ಲೋಪದೋಷ ಇಲ್ಲದೆ ನೀವು ಮನೆಯಲ್ಲಿ ಮಾಡುವಾಗ ಪುರೋಹಿತರುಗಳು ಏನೇನು ಮಾಡಿಸ್ತಾರೆ ಕರ್ಮಾಂಗಗಳು, ಅದರ ಪ್ರಕಾರನೇ ಇಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮ ಪುರೋಹಿತರುಗಳು ಅಲ್ಲಿ ನಮ್ಮ ಕಾಶಿ ಪ್ರವಾಸದಲ್ಲಿ ಸಿಗ್ತಾರೆ. ಅದರ ಬಗ್ಗೆ ಯಾವುದೇ ರೀತಿಯ ಚಿಂತೆ ಬೇಡ. ಹಾಗೆ ನಾನು ಹೋಟೆಲ್ ಬಗ್ಗೆ ಹೇಳಿದೆ, ನಮ್ಮ ಊಟದ ಬಗ್ಗೆ ಹೇಳಿದೆ. ಹಾಗೆ ನಾವು ಹೋಗಬೇಕಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಉತ್ತಮವಾದಂಥ ಗೈಡ್ಗಳು ಬೇಕಾಗತ್ತೆ. ಈಗ ನಾವು ಟೂರ್ ಮ್ಯಾನೇಜರ್ ಆಗಿ ಬಂದಿರ್ತೀವಿ, ಆದರೂ ಗೈಡ್ಗಳು ಬೇಕಾಗತ್ತೆ. ಅಲ್ಲಿನ ಲೋಕಲ್ ಗೈಡ್ಗಳು, ಲೋಕಲ್ ಅಂದರೆ ಈ ಕಾಶಿಯ ಭಾಗದಲ್ಲೆಲ್ಲ ಕನ್ನಡ ಮಾತಾಡುವಂಥ ಗೈಡ್ಗಳೇ ನಾವು ಇಟ್ಕೊಂಡಿದ್ದೀವಿ. ಅದರಿಂದ ಹೋದಂಥ ಯಾತ್ರಾರ್ಥಿಗಳಿಗೂ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಪರಿಪೂರ್ಣವಾಗಿ ಕನ್ನಡದಲ್ಲಿ ಅವರು ಮಾತಾಡಿಕೊಂಡು ಪ್ರತಿಯೊಂದು ಭಾಗವನ್ನು ತೋರಿಸ್ಕೊಂಡು ಕರ್ಕೊಂಬರುವಂಥ ವ್ಯವಸ್ಥೆನೂ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿದೆ. ಹಾಗೆ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆ. ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಿ 2+2 AC ಏರ್ ಸಸ್ಪೆನ್ಷನ್ ವೆಹಿಕಲ್ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅದರಿಂದ ಎಷ್ಟೇ ನಮ್ಮ ಪ್ರವಾಸದ ಜರ್ನಿ ಇದ್ರೂ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ನಾವು ಉತ್ತಮವಾದಂಥ ಸಾರಿಗೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆಯೇ ಈ ಪ್ರವಾಸಗಳು, ಕಾಶಿಯ ಪ್ರವಾಸಗಳು ಮುಂದಿನ ತಿಂಗಳುಗಳಿಂದ ನಮ್ಮ ಒಂದು ದಿನಾಂಕ ಜೂನ್ 13 ಹಾಗೆ 27 KGA ಅಂದರೆ ಕಾಶಿ, ಪ್ರಯಾಗ, ಅಯೋಧ್ಯ, ಗಯಾ. ಇಲ್ಲಾಂದರೆ AKG ಅಂತ ಇನ್ನೊಂದಿದೆ. ಅಂದರೆ ಅಯೋಧ್ಯ, ಕಾಶಿ, ಗಯಾ, ನೈಮಿಷಾರಣ್ಯ, ಚಿತ್ರಕೂಟ ಎಲ್ಲ ಕವರ್ ಆಗುವಂಥ 9 ದಿನಗಳ ಪ್ರವಾಸ. ಈ ಎರಡೂ ಪ್ರವಾಸವನ್ನು ನೀವು ಮುಂಗಡವಾಗಿ ಬುಕ್ಕಿಂಗನ್ನು ಮಾಡ್ಕೋಬೋದು. ನಮ್ಮ ಶಾಖೆಗಳಾದಂಥ ಬಸವನಗುಡಿ, ಮಲ್ಲೇಶ್ವರಂ, ಹಾಗೆ ರಾಜರಾಜೇಶ್ವರ ನಗರ, ಹಾಗೆ ವಿಜಯನಗರ, ಹಾಗೆ ಹುಬ್ಬಳ್ಳಿ, ಈ 5 ಶಾಖೆಯಲ್ಲಿ ನೀವು ಸಂಪರ್ಕವನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ 9449478944 ಇಲ್ಲ ಅಂದರೆ ನಮ್ಮ www.adigasyatra.comಗೆ ನೀವು ವೆಬ್ಸೈಟನ್ನು ನೋಡುವಂಥದ್ದು.